ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ನನ್ನ ಮನವೇ, ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ, ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕಳೆದ ವಾರ ಕೀರ್ತನೆಗಳು 5ನೇ ಅಧ್ಯಾಯವನ್ನ ಧ್ಯಾನಿಸಿದೆವು. ಈ ವಾರ ಕೀರ್ತನೆಗಳು 6ನೇ ಅಧ್ಯಾಯವನ್ನ ಧ್ಯಾನಿಸುವ. ಪ್ರಿಯರೇ, ಒಮ್ಮೆ ಕೀರ್ತನೆ 6ನೇ ಅಧ್ಯಾಯವನ್ನ ಓದಿಕೊಳ್ಳುವ. ಅದು 1ರಿಂದ 10 ವಚನಗಳನ್ನ ಒಳಗೊಂಡಿದೆ. ಹೌದು ಪ್ರಿಯರೇ, ಕೀರ್ತನೆಗಳು 6, 1ರಿಂದ 10 ವಚನಗಳು. ಯೆಹೋವನೇ, ಕೋಪದಿಂದ ನನ್ನನ್ನ ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ, ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತದೆ. ಯೆಹೋವನೇ, ಎಷ್ಟರವರೆಗೂ ನನ್ನ ಕೈ ಬಿಟ್ಟಿರುವಿ? ಯೆಹೋವನೇ, ಅಭಿಮುಖನಾಗಿ ನನ್ನನ್ನು ಬಿಡಿಸು, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ನಾನು ನರಳಿ ದಣಿದಿದ್ದೇನೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ದುಃಖದಿಂದ ನನ್ನ ಕಣ್ಣು ಡೊಗರಾಯಿತು, ವಿರೋಧಿಗಳ ಬಾಧೆಯ ದೆಸೆಯಿಂದಲೇ ಮೊಬ್ಬಾಯಿತು. ಧರ್ಮವನ್ನ ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ಯೆಹೋವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನ ಕೇಳಿದಾನಲ್ಲ. ನನ್ನ ಪ್ರಾರ್ಥನೆಯನ್ನ ಅಂಗೀಕರಿಸುವನು. ನನ್ನ ವಿರೋಧಿಗಳೆಲ್ಲರೂ ಆಶೆಗೆಟ್ಟು ಕಳವಳಗೊಳ್ಳುವರು. ಅವರು ಪಕ್ಕನೆ ಆಶಾಭಂಗಪಟ್ಟು ಹಿಂದಿರುಗುವರು ಎಂಬುದೇ. ಪ್ರಿಯರೇ, ಈ ಅಧ್ಯಾಯವು ಅರಸನಾದ ದಾವೀದನ ದುಃಖದ ಪ್ರಾರ್ಥನೆ ಎಂದರೆ ತಪ್ಪಾಗಲಾರದು. ಕಷ್ಟಪೀಡಿತನಾಗಿ ಕರ್ತನಿಗೆ ಮೊರೆ ಇಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಕೀರ್ತನೆಯನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಯಾರಾದರೂ ಪ್ರಾರ್ಥಿಸಬೇಕಾದ ಕೀರ್ತನೆ ಎನ್ನಬಹುದು ಕೂಡ. ಇಲ್ಲಿ ದಾವೀದನು ತುಂಬಾ ಅಸ್ವಸ್ಥನಾಗಿರುವುದನ್ನ ನಾವು ನೋಡ್ತೇವೆ. ಹೌದು ಪ್ರಿಯರೇ, ಅಸ್ವಸ್ಥರಾದ ಸಮಯದಲ್ಲಿ ಪ್ರತಿಯೊಬ್ಬರ ಚಿಂತನೆಯಲ್ಲಿ ಅನಾರೋಗ್ಯ, ಪಶ್ಚಾತ್ತಾಪ ಮತ್ತು ತಾನು ಮಾಡಿದ ಪಾಪಗಳ ಮನನ ಇಲ್ಲಿ ಹೆಚ್ಚಾಗಿ ಎಣೆದುಕೊಂಡಿರುತ್ತದೆ. ನಾವು ಅಲ್ಪಮಾನವರು, ಜೀವಿಸುವ ದೇವರನ್ನ ಆರಾಧಿಸುವವರು. ಆ ಕಾರಣದಿಂದ ನಮ್ಮ ಹೃದಯಾಂತರಾಳದಲ್ಲಿ ನಾವು ಕರ್ತನೊಟ್ಟಿಗೆ, ಅಂದರೆ ಸ್ವಾಮಿಯೊಂದಿಗೆ ಪ್ರತಿಯೊಬ್ಬರು ಮಾತನಾಡುವವರಾಗಿರುತ್ತೇವೆ. ದಾವೀದನು ಅಸ್ವಸ್ಥಗೊಂಡಾಗ ರಚಿಸಿದ ಈ ಕೀರ್ತನೆ ವಿಷಾದ ಮತ್ತು ಪಶ್ಚಾತ್ತಾಪವನ್ನ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನಾವು ಕರ್ತನನ್ನ ಕರುಣೆ, ಗುಣಪಡಿಸು ಮತ್ತು ಆಳವಾದ ಸಂಕಟದಿಂದ ಬಿಡುಗಡೆ ಮಾಡಲು ಕೂಗಿಕೊಳ್ಳುವ ಕೀರ್ತನೆ 1ರಿಂದ 3 ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ ಎಂಬುದಾಗಿ ಮೊರೆ ಇಟ್ಟಿರುವುದನ್ನು ನಾವು ನೋಡ್ತೇವೆ. ಅವನ ಮೂಳೆಗಳು ನೋಯುತ್ತಿವೆ ಮತ್ತು ಆತನ ಆತ್ಮವು ತುಂಬಾ ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಸ್ವತಃ ಆತನೇ ಕರ್ತನಿಗೆ ಹೇಳಿರುವ. ಪ್ರಿಯರೇ, ಓ ಕರ್ತನೆ, ಎಷ್ಟು ಸಮಯ ಎಂದು ಕೇಳುವುದನ್ನು ಕೂಡ ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಹಿರಿಯರ ಅಥವಾ ಆತ್ಮೀಯರ ಅಥವಾ ನಾವೇ ಅನಾರೋಗ್ಯದ ಕಷ್ಟದ ಸಮಯದಲ್ಲಿ ನಮ್ಮ ಪ್ರಶ್ನೆಯು ಇದೇ ಆಗಿದೆ ಅಲ್ವೇ? ವಚನಗಳು 4:5 ನಾವು ನೋಡುವುದಾದ್ರೆ, ದೇವರ ಸ್ಥಿರ ಪ್ರೀತಿಯು ಆತನನ್ನ ರಕ್ಷಿಸುತ್ತೆ ಎಂಬ ನಂಬಿಕೆಯಿಂದ ರಕ್ಷಿಸುವಂತೆ ಬೇಡುವುದನ್ನ ನೋಡ್ತೇವೆ. ಅಷ್ಟಲ್ಲದೆ ಮರಣ ಹೊಂದಿದ ಮನುಷ್ಯ ಕರ್ತನನ್ನ ಸಂತೈಸಲು ಆಗೋಲ್ಲ ಎಂಬ ಮಾತನ್ನು ಕರ್ತನಿಗೆ ನಿವೇದಿಸುವ ದುಃಖ ಮತ್ತು ಕಣ್ಣೀರಿನಿಂದ
ಹೌದು ಪ್ರಿಯರೇ, ವಚನ 6:7 ಅರಸನಾದ ದಾವೀದನು ಅಳುವುದರಿಂದ ಬಹಳವಾಗಿ ನಾನು ದಣಿದಿರುವೆ, ಕಣ್ಣೀರಿನಿಂದ ನನ್ನ ಹಾಸಿಗೆ ಒದ್ದೆ ಆಗಿದೆ, ನನ್ನ ಕಣ್ಣುಗಳು ದುರ್ಬಲವಾಗಿವೆ, ದುಃಖ ಮತ್ತು ಶತ್ರುಗಳ ಹಿಂಸೆಯಿಂದ ಎಂಬುದಾಗಿ ಮೊರೆ ಇಡುತ್ತಿರುವ ಪ್ರಿಯರೇ, ನಾವು ಕೂಡ ಆತನ ಸಾನ್ನಿಧ್ಯದಲ್ಲಿ ಸೋತು ಹೋದ, ಕುಗ್ಗಿ ಹೋದ, ಬಳಲಿ ಹೋದ ಕ್ಷಣ ಹೀಗೆ ನಮ್ಮ ಪರಿಸ್ಥಿತಿಯು ಇರುತ್ತದೆ ಅಲ್ವೇ ಪ್ರಿಯರೇ. 8 ಮತ್ತು 10 ವಚನ, ನಂಬಿಕೆ ಮತ್ತು ಕರ್ತನ ಉತ್ತರದೊಡನೆ ಅರಸನಾದ ದಾವೀದನ ಮನಸ್ಥಿತಿ ನಂಬಿಕೆಗೆ ಬದಲಾಗುತ್ತದೆ. ದೇವರು ನನ್ನ ಕೂಗನ್ನು ಕೇಳಿರುವ ಮತ್ತು ನನ್ನ ಶತ್ರುಗಳನ್ನು ನಾಚಿಕೆ ಪಡಿಸುವ ಎಂದು ಆತ್ಮವಿಶ್ವಾಸದಿಂದ ದುಷ್ಟರಿಗೆ ತಿಳಿಯಪಡಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಬದುಕಿನ ತಿರುವುಗಳಲ್ಲಿ ಅರಸನಾದ ದಾವೀದನಂತೆ ಕರ್ತನಿಗೆ ಮೊರೆ ಇಡುವಾಗಲೆಲ್ಲ ನಾವು ಮರಿಬಾರದು, ಅಂತರಿಂದ್ರಿಯವನ್ನು ಪರಿಶೋಧಿಸುವ ಅಗಮ್ಯವಾದ ದೇವರು, ಜೀವಿಸುವ ದೇವರು ಆಗಿರುವ ನಮ್ಮ ಕರ್ತನು ನಮಗಾಗಿ ಆತನ ಧರ್ಮದ ಬಲಗೈ ನೀಡಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ಎಂಬ ನಂಬಿಕೆ ದೃಢಪಡಿಸಿಕೊಂಡವರಾಗಿ ನಮ್ಮನ್ನು ನಾವು ಕರ್ತನ ಪಾದಗಳಿಗೆ ಪಶ್ಚಾತ್ತಾಪದಿಂದ ಒಪ್ಪಿಸಿಕೊಟ್ಟವರಾಗಿ ಅರಸನಾದ ದಾವೀದನಂತೆ ನಂಬಿಕೆಯಿಂದ ನಾವು ನಮ್ಮ ಇಕ್ಕಟ್ಟಿನ ಅನಾರೋಗ್ಯ ಪರಿಸ್ಥಿತಿಗಳಿಂದ ಹೊರಬರುವ ಪ್ರಿಯರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.